ಮೇಡಮ್ ಬಹಳನೇ ಕಣ್ಣೀರ್ ಹಾಕ್ತಾರೆ. ಹೌದು, ಅವ್ರಿಗೂ ಬೇಸರ ಆಯ್ತು. ಯಾಕೆಂದ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ಎಲ್ಲರೂ ಕೂಡ ನೋಡಿರ್ತೀರಾ. ಭಾಮಾ ಹರೀಶ್ ಅವರ ಮಗ ಕೊಡಚಾದ್ರಿ ಟ್ರೆಕ್ಕಿಂಗ್ ಅಂತ ಹೋಗಿರ್ತಾರೆ, ಉಲ್ಲಾಸ್ ಅಂತ ಅವರು. ಸೊ ಅವ್ರಿಗೆ ಡಿಸೆಂಬರ್ ನಲ್ಲಿ ಮದುವೆ ಸಹ ನಡೀತಾ ಇತ್ತು. ಬಟ್ ನೋಡಿ, ಹೃದಯಾಘಾತದಿಂದ ಅಗ್ಲಿಕ್ಕೆ ಆಗ್ಬಿಡ್ತಾರೆ. ಬೆಟ್ಟದಿಂದ ಕೆಳಗಡೆ ಎಲ್ಲ ಬಂದಾಗಿತ್ತು. ಇನ್ನೇನು ಊರಿಗೆ ಬೆಂಗಳೂರಿಗೆ ಹೊರಡ್ಬೇಕಾಗಿತ್ತು, ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕುಸಿದು ಬೀಳ್ತಾರೆ. ನಿಜವಾಗ್ಲು ಇದನ್ನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಶ್ವಿನಿ ಮೇಡಮ್ ಅವರು ನಿರ್ಮಾಪಕಿ, ಭಾಮಾ ಹರೀಶ್ ಅವರು ಕೂಡ ಪ್ರೊಡ್ಯೂಸರ್. ಸೊ ಹೀಗಾಗಿ ಅವ್ರಿಗೆಲ್ಲ ಪರಿಚಯ. ಅಪ್ಪು ಅವ್ರಿಗೂ ಕೂಡ ತುಂಬಾನೇ ಕ್ಲೋಸ್ ಇದ್ದಂಥವ್ರು ಇವರು ಭಾಮಾ ಹರೀಶ್ ಕುಟುಂಬ ಎಲ್ಲ. ಸೊ ಅಪ್ಪು ಅವ್ರಿಗೂ ಕೂಡ ಆಗಿದ್ದು ಹಾರ್ಟ್ ಅಟ್ಯಾಕ್. ಸೊ ಅದೇ ರೀತಿ ಸಾಕಷ್ಟು ಸ್ಟಾರ್ಸ್ ಗಳಿಗೆ ಆಯ್ತು ಹಾರ್ಟ್ ಅಟ್ಯಾಕ್. ಮತ್ತೆ ಇತ್ತೀಚೆಗಷ್ಟೇ ದಿಲೀಪ್ ರಾಜು ಕೂಡ ಅದೇ ರೀತಿ ಆಗಿದ್ದು, ಕೊಲ್ಯಾಪ್ಸ್ ಆಗ್ತಾರೆ. ಸೊ ಇದನ್ನೆಲ್ಲ ನೋಡಿ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಬೇಸರ ಆಗೋಗ್ಬಿಟ್ಟಿದೆ. ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರ್ಲಿಲ್ಲ ಇಂಥ ಒಂದು ಘಟನೆಗಳು ಆಗ್ತವೆ ಅಂತ. ಇದೆಲ್ಲವೂ ಕೂಡ ಆಕಸ್ಮಿಕ, ಮತ್ತೆ ಗೊತ್ತೇ ಆಗೋದಿಲ್ಲ. ಸೊ ಸಡನ್ ಆಗಿ ಆಗುವಂತದಲ್ವ ಇವೆಲ್ಲ, ನಿರೀಕ್ಷೆ ಸಹ ಮಾಡಿರೋದಿಲ್ಲ. ಸೊ ಹೀಗಾಗಿ ಅಶ್ವಿನಿ ಮೇಡಮ್ಗೆ ಬಹಳನೇ ಕಣ್ಣೀರು ತರಿಸಿರುವಂತ ಒಂದು ವಿಚಾರ. ಯಾಕಂದ್ರೆ ಅವ್ರಿಗೆ ಇಂಥ ಒಂದು ಮೇನ್ ಏನು, ಈ ಒಂದು ಹಾರ್ಟ್ ಅಟ್ಯಾಕ್ ಅಂತ ಬಂದ್ಬಿಟ್ರೆ ತುಂಬಾನೇ ಅವ್ರಿಗೆ ಅಪ್ಪುನೇ ನೆನಪಾಗ್ಬಿಡ್ತಾರೆ. ಯಾರಿಗೆ ಏನಾದ್ರೂ ಕೂಡ ಅಪ್ಪುನೇ ನೆನಪಾಗೋದು. ಯಾಕಂದ್ರೆ ಅವ್ರಿಗೂ ಕೂಡ ಅಂತ ಒಂದು ಹೆಲ್ತಿ ಆಗಿದಂತ ಪರ್ಸನ್. ಈ ಹುಡುಗ ಕೂಡ ಅಷ್ಟೇ, ಉಲ್ಲಾಸ್ ಅಂತ ತುಂಬಾನೇ ಹೆಲ್ತಿ ಆಗಿದ್ರು, ಆಕ್ಟಿವಿಟಿ ಮಾಡೋರು. ಆದ್ರೂ ಕೂಡ ಇವ್ರು ಹೋಗ್ತಾರೆ ಅಂದ್ರೆ ನಿಜವಾಗ್ಲು ಜೀವಕ್ಕೆ ಒಂದು ಬೆಲೆ ಏನು, ಅರ್ಥ ಒಂದು ಕೂಡ ಗೊತ್ತಾಗ್ತಾ ಇಲ್ಲ.